ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್, ಗೀತಾ ಶಿವರಾಜ್ ಕುಮಾರ್ ದಂಪತಿ ಹಾಗೂ ಪುತ್ರಿ ನಿವೇದಿತಾ. ನಿರ್ಮಾಪಕ ಕೆಪಿ ಶ್ರೀಕಾಂತ್ ತಿರುಪತಿ ದೇವಕುಲಕ್ಕೆ ಭೇಟಿಯನ್ನು ಕೊಟ್ಟಿದ್ದಾರೆ. ತಿರುಪತಿ ದೇವರ ದರ್ಶನವನ್ನು ಪಡೆದ ಬಳಿಕ ದೇವರ ಹರಕೆಯನ್ನು ತೀರಿಸಿದ್ದಾರೆ ಶಿವರಾಜ್ ಕುಮಾರ್ ದಂಪತಿ. ಮುಡಿ ತೆಗೆಸಿದ್ದಾರೆ. ತಮ್ಮದೇ ಹೋಮ್ ಬ್ಯಾನರ್ನಲ್ಲಿ ಮೂಡಿ ಬಂದಂತಹ ಭೈರತಿ ರಣಗಲ್ ಚಿತ್ರ ಇತ್ತೀಚೆಗೆ ತೆರೆ ಕಂಡು ಸಕ್ಸಸ್ ಕಂಡಿತ್ತು. ಜೊತೆಗೆ ಶಿವರಾಜ್ ಕುಮಾರ್ಗೆ ಅನಾರೋಗ್ಯ ಕಾಡ್ತಾ ಇತ್ತು. ಈ ಹಿನ್ನೆಲೆಯಲ್ಲಿ ತಿರುಪತಿ ದೇವರಿಗೆ ಹರಕೆಯನ್ನು ಕಟ್ಟಿಕೊಂಡ ಶಿವಣ್ಣ ದಂಪತಿ ಈಗ ಹರಕೆ ತೀರಿಸಿದ್ದಾರೆ. ಈ ವೇಳೆ ಶಿವಣ್ಣ ಆಪ್ತ ಬಳಗ ಕೂಡ ಮುಡಿ ತೆಗೆಸಿದೆ. ಹರಕೆ ತೀರಿಸಿರುವ ಬಗ್ಗೆ ಶಿವಣ್ಣ ತಮ್ಮ ಜಾಲತಾಣದಲ್ಲಿ ಫೋಟೋವನ್ನು ಹಂಚಿಕೊಂಡಿದ್ದಾರೆ. ಸೈಕ್ಲೋನ್ನ ಎಫೆಕ್ಟ್ನಿಂದಾಗಿ ಈಗ ಹಲವು ಕಡೆಗಳಲ್ಲಿ ದರ ಏರಿಕೆ ಆಗ್ತಾ ಇದೆ. ತರಕಾರಿದಂತೂ ಕೇಳೋ ಹಾಗಿಲ್ಲ, ಆ ರೀತಿಯಾಗಿ ಪರಿಣಾಮಗಳನ್ನು ಉಂಟು ಮಾಡಿದೆ ಸೈಕ್ಲೋನ್ ಎಫೆಕ್ಟ್. ಫೆಂಗಲ್ ಸೈಕ್ಲೋನ್ ಎಫೆಕ್ಟ್ ತರಕಾರಿ ದುಬಾರಿ ಆಗಿಬಿಟ್ಟಿದೆ. ಫೆಂಗಲ್ ಸೈಕ್ಲೋನ್ನ ಎಫೆಕ್ಟ್ನಿಂದಾಗಿ ತರಕಾರಿ ದುಬಾರಿ ಆಗಿಬಿಟ್ಟಿದೆ. ಸೆಂಚುರಿ ಸನಿಹದಲ್ಲಿ ಈರುಳ್ಳಿ ರೇಟ್ ಬಂದು ಕುತ್ಕೊಂಡಿದೆ. 600ರ ಗಡಿಯಲ್ಲಿ ಬೆಳ್ಳುಳ್ಳಿ ರೇಟ್ ಬಂದಿದೆ. 500 ರೂಪಾಯಿ ಗಡಿಯಲ್ಲಿ ನುಗ್ಗೆಕಾಯಿ ಬಂದಿದೆ. ಅಯ್ಯೋ, ಅರ್ಧ ಸೆಂಚುರಿ ದಾಟಿದೆ ಈಗ ಟೊಮ್ಯಾಟೊ. ದರ ಕೇಳಿಯೇ ಈಗ ಗ್ರಾಹಕ ಸುಸ್ತಾಗಿದೆ. ಕೊಂಡ್ಕೊಳ್ಳದೆ ಇರೋಕ್ಕಾಗಲ್ವ, ತಗೊಳ್ಳೇಬೇಕು. ಆ ಪರಿಸ್ಥಿತಿಯಲ್ಲಿದೆ. ಯಾವ್ಯಾವ್ದು ಎಷ್ಟೆಷ್ಟು ದರ ಏನಿದೆ ಅನ್ನುವಂಥದ್ದನ್ನು ಹೇಳಬೇಕು ನಿಮಗೆ. ಬೆಂಗಳೂರಿನಲ್ಲಿ ತರಕಾರಿ ಬೆಲೆ ಎಷ್ಟಿದೆ ಅಂತೇಳಿ ನಿಮ್ಮೂರಲ್ಲಿ ವ್ಯತ್ಯಾಸಗಳಿರಬಹುದು. ಟ್ರಾನ್ಸ್ಪೋರ್ಟ್ ಚಾರ್ಜ್ ಇಲ್ಲ ಅಂತಂದರೆ ನಿಮ್ಮೂರಲ್ಲಿ ಕಡಿಮೆನೇ ಇರುತ್ತೆ. ಅಲ್ಲೇ ಬೆಳೆದು ಅಲ್ಲೇ ಮಾರಾಟ ಮಾಡ್ತಿರ್ತಾರೆ. ಈಗ ಟೊಮ್ಯಾಟೊ 60ರಿಂದ 70 ರೂಪಾಯಿ ಕಾಣಿಸ್ಕೊಳ್ತಾ ಇದೆ. ಬೆಳ್ಳುಳ್ಳಿ 550 ರೂಪಾಯಿಂದ 600 ರೂಪಾಯಿವರೆಗೂ ಇದೆ. ಈರುಳ್ಳಿ 70ರಿಂದ 80 ರೂಪಾಯಿ ಇದೆ. ನುಗ್ಗೆಕಾಯಿ 500 ರೂಪಾಯಿ ಇದೆ. ಬಟಾಣಿ 180ರಿಂದ 200 ರೂಪಾಯಿ ಇದೆ. ಮೆಣಸಿನಕಾಯಿ 40ರಿಂದ 50 ರೂಪಾಯಿ ಇದೆ. ಆಲೂಗಡ್ಡೆ 35ರಿಂದ 40 ರೂಪಾಯಿ ಇದೆ. ಬೀನ್ಸ್ 60 ರೂಪಾಯಿ ಇದೆ. ಕ್ಯಾರೆಟ್ 60ರಿಂದ 80 ರೂಪಾಯಿ ಇದೆ. ಕ್ಯಾಪ್ಸಿಕಮ್ ಗ್ರೀನ್ 50 ರೂಪಾಯಿ ಇದೆ. ಕ್ಯಾಪ್ಸಿಕಮ್ ಯೆಲ್ಲೋ ರೆಡ್ 150ರಿಂದ 180 ರೂಪಾಯಿ ಇದೆ. ಬೀಟ್ರೂಟ್ 60 ರೂಪಾಯಿ ಇದೆ. ಇದಷ್ಟೇ ಅಲ್ಲ, ಇನ್ನೊಂದು ಸ್ವಲ್ಪ ದಿನ ತಡ್ಕೊಳ್ಳಿ, ತೊಗರಿಬೇಳೆ ಮಾತ್ರ ವಿಪರೀತವಾಗಿ ಏರಿಕೆ ಆಗುತ್ತೆ. ಬರೆದಿಟ್ಕೊಳ್ಳಿ. ಕಾರಣ ಸರ್ಕಾರನೂ ಅದರ ಗಮನಕ್ಕೆ ತಗೊಳ್ತಾ ಇಲ್ಲ. ತೊಗರಿ ಬೆಳೆಯುವಂಥವರು ಭಾಳ ತಲೆ ಕೆಡಿಸ್ಕೊಂಡು ಕೂತ್ಕೊಂಡಿದ್ದಾರೆ. ಮಳೆಯಿಂದಾಗಿ ಹಾಳಾಗಿ ಹೋಗಿದೆ. ಉತ್ತರ ಕರ್ನಾಟಕ, ಹೈದರಾಬಾದ್ ಕರ್ನಾಟಕದಲ್ಲಿ ಬೆಳೆಯುವಂಥ ತೊಗರಿ ಬೆಳೆ ತುಂಬ ಈ ಬಾರಿ ಇಲ್ಲ. ಅದು ಮಾರ್ಕೆಟಿಗೆ ಅಲ್ಲಿ ಬರದೇ ಇದ್ದಾಗ ತೊಗರಿ ಬೆಳೆ ಯಾವ ರೀತಿಯಾಗಿ ವಿಪರೀತವಾಗಿ ಏರಿಕೆ ಆಗುತ್ತೆ, ಅದರ ಪರಿಣಾಮ ಹೋಟೆಲ್ ಮೇಲೂ ಆಗುತ್ತೆ. ಹೋಟೆಲ್ನ ಬೆಲೆ ಏರಿಕೆ ಆಗುತ್ತೆ. ಕಾರಣ ಸಾಂಬಾರಿಗೆ ಅದನ್ನೇ ಬಳಸಬೇಕು, ಅಲ್ಲೂ ಏರಿಕೆ ಆಗುತ್ತೆ. ನೀವು ಮನೆಯಲ್ಲಿ ಬಳಕೆ ಮಾಡಬೇಕಾದ್ರೂ ಅದೇ ಇರುತ್ತೆ ಸಾಂಬಾರಿಗೆ. ನೋಡ್ತಾರೆ, ಅದೊಂದಿದೆ. ಸರ್ಕಾರ ಅದಕ್ಕೆ ಯಾಕೋ ತಲೆ ಕೆಡಿಸ್ಕೊಳುತ್ತಲ್ಲ, ಅದರದೊಂದು ಸಮೀಕ್ಷೆನ ಮಾಡಬೇಕು ಅವ್ರು. ಹಾಗೆ ನೋಡಿದರೆ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಗೊತ್ತಿಲ್ಲ ತೊಗರಿ ಬೆಳೆ ವಿಚಾರದಲ್ಲಿ ಯಾವ ರೀತಿಯಾಗಿದೆ ಅಂತೇಳಿ. ಅದೊಂದು ದೊಡ್ಡ ಹೋರಾಟ ನಡೆಯುವಂಥ ಸಾಧ್ಯತೆ ಇದೆ. ರೀಸೆಂಟಾಗಿಯೇ ನಡೆಯುತ್ತೆ.